ಮಹಿಳೆಗೆ ಮೂಡಬಿದ್ರೆ ಇನ್ಸ್ಪೆಕ್ಟರ್ ಟಾರ್ಚರ್ ಕೊಟ್ಟ ಪ್ರಕರಣ. ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಸಂದೇಶ್ ವಿರುದ್ಧ ಇಲಾಖಾ ತನಿಖೆಗೆ ಕಮಿಷನರ್ ಸೂಚನೆ. ಸತ್ಯಾಂಶ ಹೊರಬಂದ ಮೇಲೆ ಕ್ರಮ ಎಂದ ಸುಧೀರ್ ಕುಮಾರ್ ರೆಡ್ಡಿ. ಮಧ್ಯಪ್ರಾಚ್ಯ ಯುದ್ಧದ ನಡುವೆ ಅಫ್ಘಾನಿಸ್ತಾನದ ಜೊತೆ ಪಾಕ್ ಸಂಘರ್ಷ. ಪಾಕಿಸ್ತಾನ ವಾಯುಪಡೆಯಿಂದ ಕಾಬೂಲ್ನ ಮಾದಕ ವ್ಯಸನಿಗಳ ಪುನರ್ವಸತಿ ಆಸ್ಪತ್ರೆ ಮೇಲೆ ತೀವ್ರ ದಾಳಿ. 400ಕ್ಕೂ ಹೆಚ್ಚು ಜನರ ಸಾವು, 250ಕ್ಕೂ ಅಧಿಕ ಮಂದಿಗೆ ಗಾಯ. ಕಾರು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೂ ಯುದ್ಧದ ಎಫೆಕ್ಟ್. ಇರಾನ್ ಇಸ್ರೇಲ್ ಯುದ್ಧದಿಂದ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ. ಏಪ್ರಿಲ್ನಿಂದಲೇ ಕಾರಿನ ದರಗಳು 5% 6% ಹೆಚ್ಚಳ ಸಾಧ್ಯತೆ. ಹಾರ್ಮುಜ್ ಜಲಸಂಧಿಯಿಂದ ಸಂಚರಿಸುವ ಹಡಗುಗಳು ಇದೀಗ ತೈಲ ಹಡಗು ಟ್ಯಾಂಕರ್ಗಳಿಗೆ ತಟ್ಟಿದ ಇನ್ಶೂರೆನ್ಸ್ ಸಂಕಷ್ಟ. ವಿಮೆ ಕೊಡ್ತಾ ಇದ್ದ 12 ಸಂಸ್ಥೆಗಳ ಪೈಕಿ 7 ಕಂಪನಿಗಳು ಇನ್ಶೂರೆನ್ಸ್ ನಿರಾಕರಣೆ. ಕತಾರ್ನ ರಾಸ್ ಲಫಾನ್ ಪ್ಲಾಂಟ್ ಮೇಲೆ ಇರಾನ್ ದಾಳಿ. ಎಲ್ಎನ್ಜಿ ಉತ್ಪಾದನೆಯನ್ನ ಸ್ಥಗಿತ. ಜಾಗತಿಕವಾಗಿ 20% ಅನಿಲದ ಕೊರತೆ. ಇದರಿಂದ ಏಷ್ಯಾದಲ್ಲಿ ಎಲ್ಎನ್ಜಿ ಅನಿಲ ಬೆಲೆಯು ಏರಿಕೆಯ ಹೊಡೆತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.